ಜಟಾಯುವಿನ ಒಂದು ಹೋರಾಟ ಅಲ್ಲಿ ಜಟಾಯು ಕಾಣಿಸ್ಕೊಂಡಿದ್ಯಾಕೆ, ಹೋರಾಟದ ಉದ್ದೇಶಗಳೇನು, ಜಟಾಯುವಿನ ಬದುಕು ಹೇಗಾಯಿತು? ಅಂದರೆ ಜಟಾಯು ಅನ್ನೋದೊಂದು ಪಕ್ಷಿ. ಅದು ಜಟಾಯು ಸಂಪಾತಿ ಅಂತ ಇಬ್ಬರು ಅಣ್ಣ ತಮ್ಮಂದಿರು. ಅವನು ದಶರಥನ ಮಿತ್ರ ಅನ್ನುವ ಉಲ್ಲೇಖ ಬರುತ್ತೆ. ಪಕ್ಷಿ ಪ್ರಾಣಿ ಎಲ್ಲೋದ್ರ ಜೊತೆಗೂ ಒಂದು ಬೇರೆ ಥರದ ಸಂಬಂಧ ಇತ್ತು ಅಂತ. ತನ್ನ ಗೆಳೆಯನ ಮಗ ಅನ್ನುವಂಥ ಒಂದು ಪ್ರೀತಿ ರಾಮನ ಮೇಲಿತ್ತು ಜಟಾಯುಗೆ. ಈ ಸೀತೆಯನ್ನು ಕದ್ದೊಯ್ಯುವಾಗ ಅವನಿಗೆ ಕಾಣಿಸ್ತದು, ತಡಿಲೇಬೇಕು ಅನ್ನುವ ಹಠ ಅವನಿಗೆ ಜೋರಾಗಿತ್ತು. ಸೀತೆಯನ್ನ ಬಿಡಿಸಿ ರಾವಣನಿಗೆ ಸಾಕಬೇಕು ಅನ್ನೋಷ್ಟು ಮಾಡ್ತಾನವನು. ರಾಮಾಯಣದ ಸಂದೇಶದಲ್ಲಿ ಜಟಾಯುವು ಒಂದು ಸಂದೇಶ ಅಂತ. ಹಿರಿಯ ಮಗನಾಗಿ ಮಾಡಬೇಕಾದ ಕರ್ತವ್ಯ ಅವನಿಗೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಅಂತ್ಯಕ್ರಿಯೆ ಮಾಡುವಾಗ ಆ ಭಾವ ಬರದೆ ಅಂತ್ಯಕ್ರಿಯೆ ಮಾಡೋಕ್ ಬರಲ್ಲ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ರಾಮ ಅಂತಿಮವಾಗಿ ಕಾಡಿಗೆ ಹೋದ ನಂತರದಲ್ಲಿ ಸೀತಾಪಹರಣದ ಸಂದರ್ಭ ಬಂದಾಗ ನಾವು ಹೆಚ್ಚು ಕೇಳಿರುವಂಥ ಒಂದು ಪ್ರಸಂಗ ಅಂದರೆ ಜಟಾಯುವಿನ ಒಂದು ಹೋರಾಟ. ಸೊ ಆ ಜಟಾಯುವಿನ ಒಂದು ಹೋರಾಟ ಅಲ್ಲಿ ಜಟಾಯು ಕಾಣಿಸ್ಕೊಂಡಿದ್ಯಾಕೆ, ಆ ಹೋರಾಟದ ಉದ್ದೇಶಗಳೇನು, ಒಟ್ಟಾರೆ ಜಟಾಯುವಿನ ಒಂದು ಬದ್ಧತೆ ಯಾರ ಪರವಾಗಿತ್ತು, ಹೇಗಿತ್ತು, ಜಟಾಯುವಿನ ಬದುಕು ಹೇಗಾಯಿತು ಅಂತಿಮವಾಗಿ? ಜಟಾಯು ಒಂದು ಬಹಳ ವಿಶಿಷ್ಟವಾದ ವ್ಯಕ್ತಿತ್ವದ ಒಂದು ಪಕ್ಷಿಯಾಗಿ ಕಾಣಿಸ್ಕೊಳ್ತಾನೆ ಈ ರಾಮಾಯಣದಲ್ಲಿ. ನಮ್ಮಲ್ಲಿ ಇವತ್ತೊಂದು ಕೂಗು ಇದೆಯಲ್ಲ, ಒಳಗೊಳ್ಳುವಿಕೆ ಅಂತ ಒಂದು ಇನ್ಕ್ಲೂಸಿವ್ನೆಸ್ ಅಂತ. ಆ ಕೂಗು ಸರಿಯೇ. ಹೌದು. ಈಗ ಆಕ್ಷೇಪಿಸ್ತಾ ಇರೋರು ಅವರ ಗ್ರಹಿಕೆಯಲ್ಲಿ ಕೆಲಗಡೆ ತಪ್ಪಿರ್ಬೋದು, ಅದು ಬೇರೆ. ಎಲ್ಲರನ್ನೂ ಒಳಗೊಳ್ಳಬೇಕು ಅನ್ನುವ ಅಂಶ ಇದೆಯಲ್ಲ, ಇದು ಸರಿನೇ. ಹೌದು. ಇದು ರಾಮಾಯಣದಲ್ಲಿ ನಮಗೆ ಎಷ್ಟು ದಟ್ಟವಾಗಿ ಕಾಣಿಸುತ್ತೆ ಅಂದರೆ, ಅಲ್ಲಿ ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಎಲ್ಲ ಜಾತಿಯರಿಗೂ ಪ್ರಾಧಾನ್ಯ ಇದೆ. ಎಲ್ಲ ಜಾತಿಯರಿಗೂ ಪ್ರಾಧಾನ್ಯ ಇದೆ. ಎಲ್ಲ ಜಾತಿಯರಿಗೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳಿಗೂ ಪ್ರಾಧಾನ್ಯ ಇದೆ. ಅದರಲ್ಲಿ ಕಾಣಿಸಿಕೊಳ್ಳುವುದು ಒಬ್ಬ ಜಟಾಯು ಅಂತ. ಅಂದರೆ ಜಟಾಯು ಅನ್ನೋದೊಂದು ಪಕ್ಷಿ ಅದು. ಆದರೆ ರಾಮಾಯಣ ಒಂದು ಪಕ್ಷಿಗೂ ಕೂಡ ಮನುಷ್ಯರಿಗೆ ಕೊಟ್ಟಷ್ಟೇ ಭಾವವನ್ನು ಕೊಟ್ಟಿದೆ, ಗೌರವವನ್ನು ಕೊಟ್ಟಿದೆ ಅಂತ. ಜಟಾಯು ಸಂಪಾತಿ ಅಂತ ಇಬ್ಬರು ಅಣ್ಣ ತಮ್ಮಂದಿರೋರು, ಗರುಡನ ವಂಶಕ್ಕೆ ಸೇರಿದವರು. ಪಕ್ಷಿರಾಜ ಅಂತ ಗರುಡನನ್ನು ಕರೀತಾರೆ. ಪಕ್ಷಿಗಳಲ್ಲಿ ಬಹಳ ಶ್ರೇಷ್ಠವಾದ ಒಂದು ಇದು ಅಂತ. ಗಿಡುಗ ಅಂತ ಹೇಳ್ತೀವಲ್ಲ, ಆ ಜಾತಿಗೆ ಸೇರತ್ತೆ ಅಂತ ಹೇಳಬೇಕು. ಗರುಡ ವಂಶಕ್ಕೆ ಸೇರಿದವರವರು. ಅಂದರೆ ಅರುಣನ ಮಕ್ಕಳು, ಅಂದರೆ ಗರುಡನ ಅಣ್ಣ, ಅವನ ಮಕ್ಕಳು. ಆ ಬಹಳ ಹಿನ್ನೆಲೆ ಇರುವಂಥವರು. ಪಂಚವಟಿಯಲ್ಲಿ ಕಾಣಿಸ್ಕೊಳ್ತಾನೆ ಇವನು ಜಟಾಯು. ಒಂದು ಸಂಪಾತಿ ಕೂಡ ಕಾಣಿಸ್ಕೊಳ್ತಾನೆ. ಸಂಪಾತಿಯದ್ದು ಒಂದು ಪಾತ್ರ ಇದೆ ಇದರಲ್ಲಿ. ಸೀತೆ ಎಲ್ಲಿದ್ದಾಳೆ ಅಂತ ಕಪಿಗಳಿಗೆ ಹೇಳೋನು ಅವನೇ ಸಂಪಾತಿ ಮುಂದೆ. ಈ ಜಟಾಯು ಏನು ಕಾಣಿಸ್ಕೊಳ್ತಾನೆ ಅಲ್ಲಿ, ಅವರು ಪಂಚವಟಿಯಲ್ಲಿದ್ದಾಗ ಅವನು ಕಾಣಿಸ್ಕೊಳ್ತಾನೆ. ಅವನು ದಶರಥನ ಮಿತ್ರ ಅನ್ನುವ ಉಲ್ಲೇಖ ಬರುತ್ತೆ. ಅಂದರೆ ಅವನು ದಶರಥನಿಗೆ ಗೆಳೆಯನಾಗಿದ್ದ ಅಂತ. ಯಾರು? ಜಟಾಯು. ಅದರ ಅರ್ಥ ಏನು ಅಂತ ಅಂದರೆ, ಈ ರಾಮಾಯಣ ಹೇಳ್ತಾ ಇರುವ ಈ ಒಳಗೊಳ್ಳುವಿಕೆಯ ತತ್ವ ಎಷ್ಟು ಚೆನ್ನಾಗಿದೆ ಅಂದರೆ, ಪಕ್ಷಿ ಪ್ರಾಣಿ ಎಲ್ಲೋದ್ರ ಜೊತೆಗೂ ಒಂದು ಬೇರೆ ಥರದ ಸಂಬಂಧ ಇತ್ತು ಅಂತ. ಒಂದೊಮ್ಮೆ ಇದನ್ನು ರಾಮಾಯಣ ನಡೆದಿಲ್ಲ, ಅದೊಂದು ಕವಿಕಲ್ಪಿತವಾದ ಕೃತಿ ಅಂತ ಅಂದುಕೊಂಡ್ರೂ ಕೂಡ ಅತ್ಯಂತ ಪ್ರಾಚೀನವಾದ ಕೃತಿ ರಾಮಾಯಣ. ಕಾವ್ಯ ಅಂತ ತೆಗೆದುಕೊಂಡಾಗ ಮೊಟ್ಟ ಮೊದಲ ಕೃತಿ ಮಾನವ ಜನಾಂಗದಲ್ಲಿ, ಭಾರತದಲ್ಲಿ ಅಲ್ಲ, ಅಷ್ಟ ಹಳೆ ಕೃತಿಯೇ ಪ್ರಾಣಿಗಳ ಜೊತೆಗಿನ ಸಂಬಂಧ ಅನುಬಂಧಗಳು ಹೀಗಿರಬೇಕು ಅಂತ ಸಂದೇಶ ಕೊಟ್ಟಾಗ ಆಯ್ತಲ್ವಾ? ಹಾಗಾಗಿ ರಾಮಾಯಣ ಇತಿಹಾಸ ಅಲ್ಲ ಅಂದ್ರೂ ಸಮಸ್ಯೆ ಇಲ್ಲ, ಅದು ಬೇರೆ ಸಂದೇಶ ಕೊಡ್ತಾ ಇದೆ. ಅಂದ್ರೆ ರಾಮಾಯಣ ಇತಿಹಾಸ ಅಲ್ಲ ಅಂತ ನಾನು ಹೇಳ್ತಿರೋದಲ್ಲ. ನಾವಿವತ್ತು ಯಾವ ಮೌಲ್ಯ ಬೇಕು ಅಂತ ಹೇಳ್ತಾ ಇದೀವೋ ಅದು ರಾಮಾಯಣವೂ ಹೇಳಿದೆ ಆ ಮೌಲ್ಯವನ್ನ ಅಂತ. ದಶರಥನಿಗೂ ಮಿತ್ರ ಅಂತ ಅಂದರೆ ನಾನು ಯಾಕೆ ಅದನ್ನು ಉಲ್ಲೇಖಿಸಿ ಹೇಳಿದೆ ಅಂದರೆ, ರಾಮನೊಬ್ಬನಲ್ಲಿ ಇದ್ದ ಒಂದು ವಿಶಿಷ್ಟ ಗುಣ ಮಾತ್ರ ಅಲ್ಲ ಇದು ಅಂತ. ಅವತ್ತು ಸಹಜವಾಗಿತ್ತು ಅದು ಅಂತ. ದಶರಥನೂ ಒಂದು ಪಕ್ಷಿ ಜೊತೆಗೆ ಗೆಳೆತನ ಇಟ್ಟುಕೊಂಡಿದ್ದ ಅನ್ನೋ ತರಹದಲ್ಲಿ. ಹಾಗಾಗಿ ತನ್ನ ಗೆಳೆಯನ ಮಗ ಅನ್ನುವಂಥ ಒಂದು ಪ್ರೀತಿ ರಾಮನ ಮೇಲಿತ್ತು ಜಟಾಯುಗೆ. ಅವನು ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ. ಇವರೆಲ್ಲ ಆಶ್ರಮ ಕಟ್ಕೊಂಡಿದ್ರು, ಅದಕ್ಕಿಂತ ಸ್ವಲ್ಪ ದೂರದಲ್ಲಿದ್ದ. ಈ ಸೀತೆಯನ್ನು ಕದ್ದೊಯ್ಯುವಾಗ ಅವನಿಗೆ ಕಾಣಿಸ್ತದು, ವಯಸ್ಸಾಗಿತ್ತು, ಬಹಳ ವಯಸ್ಸಾಗಿತ್ತದು. ಆಗ ಅವನು ತಡೀತಾನೆ ರಾವಣನನ್ನು. ಆದರೆ ತಡೆಯುವಾಗಲೇ ಗೊತ್ತು ಅವನಿಗೆ ಇದು ಸುಲಭ ಅಲ್ಲ ಅಂತ. ಅಂದರೆ ಇದು ಇವನನ್ನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಗೊತ್ತಿತ್ತು ಅವನಿಗೆ. ಯಾಕೆಂದರೆ ರಾವಣ ಯಾರು ಅಂತ ಗೊತ್ತಿದೆ ಅವನಿಗೆ. ಅವನು ಬಹಳ ಹಳಬ ಜಟಾಯು. ಆದರೆ
ತಡಿಲೇಬೇಕು ಅನ್ನುವ ಹಠ ಅವನಿಗೆ ಜೋರಾಗಿತ್ತು. ನನ್ನಿಂದ ಸಾಧ್ಯ ಅಸಾಧ್ಯ ಅನ್ನುವ ಪ್ರಶ್ನೆ ಬೇರೆ, ಅನ್ಯಾಯ ನಡೀತಾ ಇದ್ದಾಗ ಸುಮ್ಮನೆ ಕೂರೋದಿಲ್ಲ ಅನ್ನುವ ನಿಲುವಿದೆಯಲ್ಲ, ಅದು ಜಟಾಯುವನದ್ದು. ಎಷ್ಟೋ ಸಲ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಸಜ್ಜನರು ನನ್ನ ಕೈಲಾಗಲ್ಲ ಅಂತ ಸುಮ್ಮನೆ ಕೂರ್ತಾರೆ. ಯಾರೋ ಬರಬೇಕು, ನೀನೇನೋ ಮೇಲಿಂದ ಅವತರಿಸಿ ಬಾ, ಧರ್ಮ ಸಂಸ್ಥಾಪನಾರ್ಥಾಯ, ನೀನು ಬಂದು ಇದೆಲ್ಲ ಸ್ಥಾಪನೆ ಮಾಡು ಅಂತ ನಾವು ಸುಮ್ಮನಾಗಿ ಬಿಡ್ತೀವಿ ಸಜ್ಜನರು. ಸಮಸ್ಯೆ ಇರೋದೇ ಅದು. ಸಜ್ಜನರ ಸಂಖ್ಯೆ ಹೆಚ್ಚು, ದುರ್ಜನರ ಸಂಖ್ಯೆ ಕಡಿಮೆ ಸಮಾಜದಲ್ಲಿ. ದುರ್ಜನರು ಯಾಕೆ ವಿಜೃಂಭಿಸ್ತಾರೆ ಅಂದರೆ, ಸಜ್ಜನರು ನನ್ನಿಂದ ಅಸಾಧ್ಯ, ನನ್ನ ಕೈ ಮೀರಿದ್ದು ಅಂತ ಸುಮ್ಮನೆ ಕೂತ್ಕೋತಾರೆ ಅಂತ. ನನ್ನಿಂದ ಏನು ಸಾಧ್ಯವೋ ಅದನ್ನು ನಾನು ಮಾಡಿಯೇ ಮಾಡುತ್ತೇನೆ ಅಂತ ಪ್ರತಿಯೊಬ್ಬ ಸಜ್ಜನನೂ ಹೊರಟ್ರೆ, ಹೊಡೆದಾಡಬೇಕು ಅಂತ ಅಲ್ಲ, ಇವನು ಹೊರಟ್ರೆ ದುರ್ಜನರ ಶಕ್ತಿ ಎಷ್ಟೋ ಕಡಿಮೆ ಆಗುತ್ತೆ ಅಥವಾ ಪ್ರಭಾವ ಕಡಿಮೆ ಆಗುತ್ತೆ. ಜಟಾಯು ಮಾಡಿದ್ದದನ್ನು. ಅವನ ಜೊತೆಗೊಂದು ಹೋರಾಟನೇ ಮಾಡ್ತಾನೆ ಅವನು. ಆ ಹೋರಾಟದಲ್ಲಿ ರಾವಣನ ಕೈ ಮೇಲಾಗುತ್ತೆ. ಒಂದು ಹಂತದಲ್ಲಿ ರಾವಣನ ಇದು ಮಾಡಿಸ್ಬಿಡ್ತಾನೆ, ಸೀತೆಯನ್ನು ಬಿಡಿಸ್ತಾನೆ. ಸೀತೆಯನ್ನು ಬಿಡಿಸಿ ರಾವಣನಿಗೆ ಸಾಕಬೇಕು ಅನ್ನೋಷ್ಟು ಮಾಡ್ತಾನೆ ಅವನು. ಸುಲಭ ಏನಾಗೋಲ್ಲ ರಾವಣನಿಗೆ. ಆದರೆ ರಾವಣ ಮಾಯಾವಿ, ಅವನ ಶಕ್ತಿ ಬೇರೆ ಅಂತೂ ಕೊನೆಗೆ ಅವನು ಇವನನ್ನು ಕೊಂದು ಮತ್ತೆ ಸೀತೆಯನ್ನು ಎಳ್ಕೊಂಡು ಹೋಗ್ತಾನೆ ಅವನು. ಅಲ್ಲಿ ತನಗೆ ಸಾವು ಅಂತ ಗೊತ್ತಿದ್ದು, ಅಂದರೆ ತನ್ನನ್ನೇ ತಾನು ಪಣಕ್ಕಿಟ್ಟು ಒಂದು ಸೀತೆಯ ಮಾನರಕ್ಷಣೆಗೆ, ಪ್ರಾಣ ರಕ್ಷಣೆಗೆ ಹೋರಾಡದ ಇದು ಜಟಾಯುವನದ್ದು ಅಂತ. ಹಾಗಾಗಿ ಬಹಳ ಎತ್ತರಕ್ಕೆ ಏರುವ ಒಂದು ವ್ಯಕ್ತಿತ್ವ ಜಟಾಯುವನದ್ದು ರಾಮಾಯಣದಲ್ಲಿ. ಅಂದರೆ ಈ ರಾಮಾಯಣದ ಸಂದೇಶಗಳೇನು ಅಂತ ಒಂದೊಮ್ಮೆ ಹೇಳೋದಕ್ಕೆ ಹೊರಟ್ರೆ, ರಾಮಾಯಣದ ಸಂದೇಶದಲ್ಲಿ ಜಟಾಯುವು ಒಂದು ಸಂದೇಶ ಅಂತ. ಜಟಾಯುವು ಒಂದು ಸಂದೇಶ ಅಂತ ನಾನು ಹೇಳೋನಲ್ಲ, ಅದೇ ಕಾರಣಕ್ಕೆ. ಅನಂತರ ಏನಾಗುತ್ತೆ, ಅವನು ರಾಮ ಬಂದ ಮೇಲೆ ವಿಷಯ ಹೇಳಿ ಸಾಯ್ತಾನೆ. ರಾಮ ಬಂದ ಮೇಲೆ ಏನಾಯ್ತು ಅಂತ ಹೇಳಿ ಸಾಯ್ತಾನೆ. ರಾವಣ ಕದ್ದೊಯ್ದಿದ್ದು ಅನ್ನೋದನ್ನ, ಯಾವ ದಿಕ್ಕಿಗೆ ಹೋದ ಅಂತ ಅನ್ನೋದನ್ನ, ಮತ್ತು ನೀನು ಸುಗ್ರೀವನ ಇದನ್ನ ಸ್ನೇಹ ಮಾಡು ಅಂತ ಹೇಳಿ ಸಾಯ್ತಾನೆ. ಮುಂದಿನ ದಾರಿ ತೋರಿಸಿ ಸಾಯ್ತಾನೆ. ಅಂದ್ರೆ ಜೀವ ಹೋಗುತ್ತೆ ಅಷ್ಟೊತ್ತಿಗೆ. ಆಗ ಬಹಳ ವಿಶೇಷ ಅಂದ್ರೆ, ರಾಮ ಅವನ ಅಂತ್ಯಕ್ರಿಯೆ ಮಾಡದ ಅಂತ ಹೇಳ್ತಾರೆ ವಾಲ್ಮೀಕಿಗಳು ಪಕ್ಷಿಗೆ. ಅಂದ್ರೆ ಸ್ವತಃ ರಾಮನಿಗೆ ತನ್ನ ತಂದೆಯ ಅಂತ್ಯಕ್ರಿಯೆ ಮಾಡುವ ಅವಕಾಶ ಬಂದಿರಲಿಲ್ಲ. ಅವನು ಕಾಡಿಗೆ ಹೋಗಿ ಆಗಿತ್ತು, ಸತ್ತಿದ್ದು ಗೊತ್ತಾಗ್ಲಿಲ್ಲ. ಭರತ ಬಂದ ಮೇಲೆ, ಭರತ ಬಂದು ಚಿತ್ರಕೂಟಕ್ಕೆ ಬಂದು ಹೇಳಿದ್ದು ತಂದೆ ಸತ್ತೋಗಿದ್ದಾನೆ ಅಂತ. ತಂದೆ ಸತ್ತೋಗಿದ್ದಾನೆ ಅಂತ ಆದ ಮೇಲೆ ಅವನು ತರ್ಪಣ ಕೊಡ್ತಾನೆ ತಂದೆಗೆ, ಅಷ್ಟೇ ಹೊರತು ಹಿರಿಯ ಮಗನಾಗಿ ಮಾಡಬೇಕಾದ ಕರ್ತವ್ಯ ಅವನಿಗೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆದರೆ ರಾಮ ಅಂತ್ಯಕ್ರಿಯೆ ಅಂತ ಮಾಡಿದ್ದು ಜಟಾಯುವನದ್ದು ಮಾತ್ರ ಅಂತ. ಈ ಅಂತ್ಯಕ್ರಿಯೆ ಯಾಕೆ ಮಾಡಬೇಕು? ಅದೊಂದು ಕಾಡು ಪಕ್ಷಿ ಅಂತ ನೋಡಲಿಲ್ಲ ಅಂತ. ಅಂದರೆ ಅಂತ್ಯಕ್ರಿಯೆ ಮಾಡುವಾಗ ಆ ಭಾವ ಬರದೆ ಅಂತ್ಯಕ್ರಿಯೆ ಮಾಡೋಕ್ಕೆ ಬರಲ್ಲ. ತಂದೆ ಅಥವಾ ತಂದೆಯ ಸ್ಥಾನೀಯರಿಗೆ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಮ್ಮಲ್ಲಿ ಶಾಸ್ತ್ರ ಹೇಳೋದು. ಈಗ ಅವ್ರಿಗೆ ಮಕ್ಕಳಿಲ್ಲ ಅಂದರೆ ತಮ್ಮನ ಮಕ್ಕಳು, ಅಣ್ಣನ ಮಕ್ಕಳು, ಯಾರೋ ದಾಯಾದಿಗಳೋ ಮಾಡ್ತಾರೆ ಅದನ್ನ. ಅಂದರೆ ಅದರ ಅರ್ಥ ಏನು ಅಂದರೆ, ಇವರು ಮಗನ ಭಾವಕ್ಕೆ ಬರಬೇಕು. ನನಗೆ ಮಗ ಅಂತ ಅನ್ನಿಸದೇ ಇದ್ದರೆ ಅವನು ಯಾರೋ ಒಬ್ಬರಿಗೆ ಅಂತ್ಯಕ್ರಿಯೆ ಮಾಡೋದಕ್ಕಾಗೋದಿಲ್ಲ. ಅದರ ಅರ್ಥ ಜಟಾಯುವನ್ನು ರಾಮ ತಂದೆಯ ಸ್ಥಾನದಲ್ಲಿ ನೋಡ್ದ ಅನ್ನೋದು ಗೊತ್ತಾಗತ್ತೆ ಅಂತ. ಹಾಗಂತ ಅವ್ರ ನಡುವೆ ಬಹಳ ಇದೇನೂ ಇಲ್ಲ, ಒಡನಾಟ ಬಹಳ ಕಾಲ ಏನಾಗಿಲ್ಲ. ಆ ತರಹದ ಭಾವ ಬಲಿಯೋದಕ್ಕೆ ಬೇಕಾದದ್ದೇನೂ ಇಲ್ಲ. ಆದರೆ ಜಟಾಯು ಮಾಡಿದ ಕ್ರಿಯೆ, ಅವನು ತೋರಿದ ಪ್ರೀತಿ ಇದೆಯಲ್ಲ, ಅದು ರಾಮನಿಗೆ ಅವನ ಹಿರಿತನ ಅಂಥದ್ದು ಅಂತ ಅನ್ನಿಸಿಬಿಡ್ತು ಅಂತ. ತಂದೆಯ ಸ್ಥಾನದವನು ಅಂತ ಅನ್ನಿಸಿ ರಾಮನೇ ಜಟಾಯುವಿನ ಮಗುವಾಗಿ ಅಂತ್ಯಕ್ರಿಯೆಯನ್ನು ಮಾಡದ ಅಂತ ನೋಡಿದಾಗ ಬಹಳ ದೊಡ್ಡ ಒಂದು ಸ್ಥಾನ ಜಟಾಯುವಿನದ್ದು ಕಾಣಿಸುತ್ತೆ ನಮಗೆ. ಸೊ ಈ ರಾಮನ ಒಟ್ಟಾರೆ ವನವಾಸದ ಪಯಣದಲ್ಲಿ ರಾಮನಿಗೆ ಸಿಕ್ಕಂಥ ಒಂದು ಬಹುದೊಡ್ಡ ಶಕ್ತಿ ಅಂತಂದರೆ ಹನುಮಂತ. ಸೊ ರಾಮನ ಬಂಟನಾಗಿ ಹನುಮಂತ ನಮಗೆಲ್ಲರಿಗೂ ಕಾಣಿಸ್ಕೊಳ್ತಾನೆ. ಹನುಮಂತ ಅಂದ ತಕ್ಷಣ ನಮ್ಮ ಕರ್ನಾಟಕದ ನಮ್ಮ ಕಿಷ್ಕಿಂಧೆಯ ಭಾಗದ ಒಂದು ಸಾಮ್ರಾಜ್ಯ ಅಂತ ಬರ್ತದೆ. ಸೊ ಹನುಮಂತ ಅಂತ ತಕ್ಷಣ ಆ ಸಾಮ್ರಾಜ್ಯ ಅನ್ನುವಂಥ ಒಂದು ಕಲ್ಪನೆ ಬರ್ತದೆ. ಆ ಸಾಮ್ರಾಜ್ಯದಲ್ಲಿ ಬೇರೆ ಯಾರೆಲ್ಲ ಇದ್ರು ನಾವೆಲ್ಲ ಕೇಳ್ತೀವಿ, ವಾಲಿ, ಸುಗ್ರೀವ, ಅಂಗದ, ಅಲ್ಲಿ ಜಾಂಬುವಂತ ಅಂತ ಒಂದು ಪಾತ್ರ ಕೂಡ ನಾವು ನೋಡ್ತೀವಿ, ಅಲ್ಲೊಂದು ವ್ಯಕ್ತಿತ್ವ. ಸೊ ಒಟ್ಟಾರೆಯಾಗಿ ಈ ಸಾಮ್ರಾಜ್ಯದಲ್ಲಿ ಇರುವಂಥ ಪ್ರಮುಖವಾದಂಥ ವ್ಯಕ್ತಿಗಳು ಅಂತ ಬಂದರೆ ಯಾರ್ಯಾರಿರ್ತಾರೆ, ಅವರು ರಾಮನ ಜೊತೆ ಸಹಕಾರಿಯಾಗೋದಕ್ಕೆ ಅಥವಾ ಹನುಮಂತನನ್ನು ರಾಮನ ಜೊತೆ ಕಳಿಸೋದಕ್ಕೆ ಯಾವ ರೀತಿ ಸಹಕಾರ ಕೊಟ್ಟರು ಅಂತ? ನೀವು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಏನು ಅಂತ ಅಂದರೆ, ನಮಗೆ ಕರ್ನಾಟಕದವರಿಗೆ ಎಷ್ಟು
ಇರಬೇಕಿತ್ತೋ ಅಷ್ಟು ನಮ್ಮವರು ಅನ್ನುವ ಅಭಿಮಾನ ಈ ರಾಮಾಯಣದ ವ್ಯಕ್ತಿಗಳ ಬಗ್ಗೆ ಇಲ್ಲ ನಮಗೆ. ಓಕೆ. ಈಗ ಅಯೋಧ್ಯೆಯವರು ರಾಮ ನಮ್ಮವನು ಅಂತ ಅಂದುಕೊಳ್ಳುವಾಗ, ನೇಪಾಳದವರು ಸೀತೆ ನಮ್ಮವಳು ಅಂತ ಅಂದುಕೊಳ್ಳುವಾಗ ಇರುವಷ್ಟು ಭಾವ ನಮ್ಮಲ್ಲಿ ಯಾಕೋ ಬೆಳಿಲಿಲ್ಲ. ಅದು ಆಂಜನೇಯನ ಬಗ್ಗೆ ಮಾತ್ರ ಅಲ್ಲ, ಅಲ್ಲಿ ಆಂಜನೇಯ ಮಾತ್ರ ಇಲ್ಲ. ಅಲ್ಲಿ ಕಿಷ್ಕಿಂಧೆಯಲ್ಲಿ ಆಂಜನೇಯ ಮಾತ್ರ ಇರಲಿಲ್ಲ. ಕಿಷ್ಕಿಂಧೆ ಅಂದರೆ ಪೂರ್ಣ ಕರ್ನಾಟಕವೇ ಅದು, ಅಂದರೆ ರಾಮಾಯಣದಲ್ಲೇ. ಈಗ ಎಷ್ಟೋ ರಾಮಾಯಣದಲ್ಲಿ ಹೇಳುವ ಜಾಗಗಳು ಇವತ್ತು ಒಂದು ರಾಜ್ಯಕ್ಕೆ ಸೀಮಿತ ಆಗಿರೋದಿಲ್ಲ, ಆ ಕಡೆ ಈ ಕಡೆ ಎಲ್ಲ ಹಂಚ್ಕೊಂಡಿರುತ್ತೆ. ಆದರೆ ಆಗಿನ ಕಿಷ್ಕಿಂಧ ಸಾಮ್ರಾಜ್ಯ ಅಂದರೆ ಕರ್ನಾಟಕದ ಭಾಗ ಮಾತ್ರ, ಹೆಮ್ಮೆ ನಮ್ಗೆ ಇರಲೇಬೇಕಾಗಿದೆ. ಅಲ್ಲಿ ಆಂಜನೇಯನಂತ ದೊಡ್ಡವನಿದ್ದ, ಆದರೆ ಇನ್ನೂ ಹಲವರಿದ್ದರು ಅಂತ. ಒಂದು ದೊಡ್ಡ ಸಾಮ್ರಾಜ್ಯ ಇತ್ತಲ್ಲಿ, ಬಹಳ ಶಕ್ತಿಶಾಲಿಗಳ ಸಾಮ್ರಾಜ್ಯ ಅದು, ಸಮರ್ಥರ ಸಾಮ್ರಾಜ್ಯ ಅದು. ಮತ್ತು ಈಗ ವಾಲಿಯನ್ನು ಹೊರತುಪಡಿಸಿದರೆ ನ್ಯಾಯನಿಷ್ಠರ ಸಾಮ್ರಾಜ್ಯ ಅದು. ಮತ್ತೆ ರಾಮನಿಗೂ ಒದಗಿ ಬಂದವರ ಸಾಮ್ರಾಜ್ಯ ಅಂತ. ರಾಮ ದಶರಥನ ಮಗ ಆಗಿರ್ಬೋದು, ಅಯೋಧ್ಯೆ ಇದ್ದಿರ್ಬೋದು ಅವನ ಕೈಯಲ್ಲಿ, ಅಲ್ಲಿ ಈಗ ಆಳ್ವಿಕೆ ಭರತನದ್ದೇ ಆಗಿರ್ಬೋದು, ಇವನ ಪಾದುಕೆಯೇ ಅಲ್ಲಿದ್ದಿರ್ಬೋದು ರಾಜನಾಗಿ. ರಾಮ ಕರೆ ಕೊಟ್ಟರೆ ಅಲ್ಲಿಂದ ದೊಡ್ಡ ಸೈನ್ಯವೇ ಬರ್ತಾ ಇದ್ದಿರಬಹುದೇನೋ. ಇದಿಷ್ಟು ಸರಿ, ಇವಿಷ್ಟು ರಾಮನಿಗಿತ್ತು. ಆದರೆ ಸನ್ನಿವೇಶದಲ್ಲಿ ಇವು ಯಾವುದೂ ಒದಗಲಿಲ್ಲ ರಾಮನಿಗೆ. ಈ ಬದುಕಿನಲ್ಲಿ ಹಾಗೆ ಆಗತ್ತೆ, ನಮಗೆ ಏನೆಲ್ಲ ಇದೆಯೋ, ಯಾರೆಲ್ಲ ಇದ್ದಾರೋ ಅವರೇ ನಮ್ಮ ಸಂಕಷ್ಟದಲ್ಲಿ ಒದಗಿ ಬಂದು ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಅದಕ್ಕೇನೋ ಆಗತ್ತೆ. ಆದರೆ ಆ ಹೊತ್ತಿನಲ್ಲಿ ಯಾರು ಒದಗಿ ಬರ್ತಾರೋ ಅವರು ಬದುಕಿನಲ್ಲಿ ಮುಖ್ಯರಾಗುತ್ತಾರೆ. ಅದರ ಜೊತೆಗೆ ಏನೂ ಅಲ್ಲದವರು ಒದಗಿ ಬಂದರೆ, ಈಗ ಅಯೋಧ್ಯೆ ರಾಮನ ಜೊತೆಗೆ ಬರೋದಕ್ಕೆ ಸಕಾರಣ ಅದು ಅವನವರು. ಕಿಷ್ಕಿಂಧೆ ರಾಮನ ಜೊತೆಗೆ ಯಾಕೆ ನಿಲ್ಲಬೇಕು? ಕಿಷ್ಕಿಂಧೆ ರಾಮನ ಜೊತೆಗೆ ನಿಲ್ಲೋದಕ್ಕೆ ಒಂದೇ ಕಾರಣ, ನ್ಯಾಯ ಅಂತ. ಇಲ್ಲದೆ ಇದ್ರೆ ರಾಮನ ಮೇಲೆ ಅವರಿಗೆ ಯಾವ ಪ್ರೇಮ, ಯಾವ ಪ್ರೀತಿ ಏನೂ ಇಲ್ಲ. ಸುಗ್ರೀವನೊಬ್ಬನಿಗೆ ಒಪ್ಪಿಕೊಳ್ಳೋಣ ಬೇಕಿದ್ರೆ. ಈಗ ಸುಗ್ರೀವನಿಗೆ ಅವನು ರಾಜ್ಯ ಕೊಡಿಸಿದ, ಹೆಂಡತಿ ಕೊಡಿಸಿದ, ಉಳಿದವರಿಗೆ ಉಳಿದ ಅಷ್ಟೂ ದೊಡ್ಡ ಕಿಷ್ಕಿಂಧೆಯಲ್ಲಿದ್ದ ಇಡೀ ಸಾಮ್ರಾಜ್ಯ ರಾಮನಿಗೆ ಸೀತೆಯನ್ನು ದೊರಕಿಸಿಕೊಡಬೇಕು ಅಂತ ಬಂದು ಎದ್ದು ನಿಂತಿದ್ದಕ್ಕೆ ಕಾರಣ ರಾಮನಲ್ಲಿ ನ್ಯಾಯ ಇತ್ತು ಅನ್ನುವ ಕಾರಣಕ್ಕೆ ಅಂತ. ಅದರ ಅರ್ಥ ಏನು? ಕಿಷ್ಕಿಂಧೆಯ ಸಾಮ್ರಾಜ್ಯ ನಮಗೆ ಕೊಟ್ಟ ಉತ್ತರ ಏನು ಅಂತ ಅಂದರೆ ನ್ಯಾಯನಿಷ್ಠೆ, ಧರ್ಮನಿಷ್ಠೆ ಅಂತ. ಧರ್ಮ ಪರವಾಗಿ ನಾವು ಹೋರಾಡ್ತೀವಿ ಅಂತ. ಯಾರ ಜೊತೆಗೆ ಹೋರಾಡ್ತೀವಿ? ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ಅಂದರೆ ಯಾರ ಜೊತೆಗೂ ಹೋರಾಡ್ತೀವಿ. ಹೋರಾಟ ಮಾಡೋಕೆ ಹೊರಟಿದ್ದು ಎಂಥವರ ಹತ್ರ ಅಂದರೆ ಅವತ್ತಿನ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯದ ಜೊತೆಗೆ. ರಾವಣ, ಲೋಕರಾವಣ, ದೇವತೆಗಳನ್ನು ಸೋಲಿಸಿದವನು. ಜೊತೆಗಿದ್ದರು ರಾಕ್ಷಸರು ಏನು ಸಾಮಾನ್ಯರಲ್ಲ, ಒಬ್ಬೊಬ್ಬನೂ ಅಸಾಮಾನ್ಯ. ರಾವಣನಂಥವರೇ 1000 ಜನ ಇದ್ದಾರೆ ಅಲ್ಲಿ. ಯುದ್ಧ ವಿದ್ಯಾ ತಂತ್ರಗಳಲ್ಲಿ ನಿಪುಣರು, ಆಯುಧಗಳಿವೆ. ಇವರಲ್ಲಿ ಆಯುಧಗಳಿಲ್ಲ. ಇವರು ವಾನರರ ಕೈಯಲ್ಲಿ ಆಯುಧ ಇಲ್ಲ. ನಾವು ಎಲ್ಲ ಕಡೆ ಆಯುಧ ಕೊಟ್ಬಿಟ್ಟಿದೀವಿ. ಆಂಜನೇಯನಿಗೊಂದು ಗದೆ ಎಲ್ಲ, ಗದೆ ಎಲ್ಲ ಇಲ್ಲ. ರಾಮಾಯಣದ ಪ್ರಕಾರ ಅವರು ಮರ, ಕಲ್ ಬಂಡೆ, ಪರ್ವತ ಅದರಲ್ಲೇ ಕಿತ್ ಹೊಡೆಯೋರು ಅವರು. ಗದೆ ಬಂದಿದ್ದು ನಂತರದ ದಿನಗಳಲ್ಲಿ. ಅದನ್ನ ಬಳಸೋಕ್ ಬರ್ತಿರ್ಲಿಲ್ಲ ಅಂತಿರ್ಲಿಲ್ಲ. ಇವರಿಗೆ ಯುದ್ಧ ವಿದ್ಯೆ ಗೊತ್ತಿತ್ತು, ಯುದ್ಧ ತಂತ್ರ, ಆಯುಧಗಳನ್ನು ಬಳಸೋದು ಗೊತ್ತಿತ್ತು. ಅವ್ರ ಆಯುಧ ಬಳಸೋರೇ ಅಲ್ಲ, ಉಗುರು. ಉಗುರಿನಲ್ಲಿ ಇದು ಮಾಡೋದು, ಗುದ್ದೋದು, ಈ ಭಾಗ, ಕಾಲಿನ ಮಂಡಿ. ಆಮೇಲೆ ಹೊಡಿಬೇಕು ಏನಾರು ಅಂದ್ರೆ ಮರ ಕಿತ್ಕೊಂಡು ಹೊಡಿಯೋದು, ಕಲ್ಬಂಡೆ ಎತ್ತು ಒಗೆಯೋದು. ಇದೇ ಅವರ ಯುದ್ಧ ವಿಧಾನ. ಆಯುಧಗಳ ಪರಿಜ್ಞಾನ ಇದ್ದರು. ಅವರು ಯುದ್ಧ ಮಾಡಿದ್ದ ಹಾಗೇನೆ. ಅಷ್ಟು ಅಂಥವ್ರ ಜೊತೆಗೆ ಅಂದರೆ ಆ ಕಾಲದ ದೊಡ್ಡ ಮಿಲಿಟ್ರಿ, ಅಂದರೆ ಅಣುಬಾಂಬುರಿಗೂ ಇದ್ದಂಥ ಒಂದು ಮಿಲಿಟ್ರಿ ಅಂತ ಅನ್ಕೊಳ್ಳೋಣ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು. ಅಂಥವ್ರ ಜೊತೆಗೆ ಉಗುರು, ಮುಷ್ಟಿ, ಕಲ್ಲು, ಮರ ತಗೊಂಡು ಯುದ್ಧ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಸುಲಭದ್ದಲ್ಲ. ಆದರೂ ಮಾಡಿದರು ಅಂತ ಅನ್ನೋದಿದೆಯಲ್ಲ, ಅದು ನಾವು ಧರ್ಮನಿಷ್ಠರು, ನ್ಯಾಯನಿಷ್ಠರು ಅನ್ನೋದನ್ನು ಹೇಳುತ್ತೆ ಅಂತ. ಹಾಗಾಗಿ ಕಿಷ್ಕಿಂಧೆಯ ಇಡೀ ಸಾಮ್ರಾಜ್ಯ ಕೊಡೋ ಸಂದೇಶವೇ ಧರ್ಮನಿಷ್ಠೆ ಅಂತ. ಅದರಲ್ಲೂ ಅವರ ರಾಜನಾಗಿದ್ದವ ವಾಲಿ, ಅವರಿಗೆ ದೊಡ್ಡ ರಕ್ಷಣೆ ಕೊಟ್ಟಿದ್ದವ ಅವನು. ಅವನನ್ನು ಕೊಂದವ ರಾಮ. ವಾಲಿ ಸುಗ್ರೀವರ ಗಲಾಟೆ ಏನೇ ಇದ್ದಿರ್ಬೋದು ಅಣ್ಣ ತಮ್ಮಂದರಲ್ಲಿ, ನಮ್ಮ ರಾಜನನ್ನು ಕೊಂದ. ಆ ಭಾವ ಯಾವ ಕಪಿಗೂ ಇಲ್ಲ.
ಸ್ವತಃ ವಾಲಿಯ ಮಗ ಅಂಗದನಿಂದ ಆರಂಭ ಮಾಡಿ ಯಾರೊಬ್ಬರಿಗೂ ಇಲ್ಲ. ಯಾಕೆ ಅಂದರೆ ನಮ್ಮವನೇ ಆದರೂ ಅವನ ಅಧರ್ಮಿಯಾಗಿದ್ದಾನೆ ಅಂದರೆ ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ ಕಿಷ್ಕಿಂದೆ. ವಾಲಿಯಂಥ ವಾಲಿ ನಮ್ಮವನೇ ಆದರೂ ಅನ್ಯಾಯಕಾರಿ ನೀನು ಅಂತ ತೀರ್ಮಾನಿಸುವ ಅಂಥ ನ್ಯಾಯಪರತೆ ಇದ್ದಂಥ ರಾಜ್ಯ ಕಿಷ್ಕಿಂದೆ ಅಂತ. ಹಾಗಾಗಿ ತಾವು ಪ್ರಶ್ನಿಸುವಾಗ ಆಂಜನೇಯ ಬಹಳ ಪ್ರಸಿದ್ಧನಾಗಿದ್ದಾನೆ, ಉಳಿದ ಯಾರೆಲ್ಲ ಇದ್ರು ಜಾಂಬವಂತಾದಿಗಳು ಅಂತ ಹೇಳಿದ್ರಲ್ಲ, ಅವರೆಲ್ಲ ಹೆಸರಿಗೆ ಹೋಗೋದಕ್ಕಿಂತ ಮೊದಲು ಕಿಷ್ಕಿಂಧೆಯ ಸಾಮ್ರಾಜ್ಯದ ಪ್ರತಿ ವ್ಯಕ್ತಿಯೂ ಇಂಥವನಾಗಿದ್ದ ಅಂತ. ಇದಿಷ್ಟನ್ನು ನಾವು ಕರ್ನಾಟಕದವರು ನಮ್ಮ ಹೆಮ್ಮೆ ಅಂತ ಭಾವಿಸ್ಲಿಲ್ಲ. ನಿಜವಾಗಿ ಭಾವಿಸ್ಬೇಕು, ನಿಜವಾಗಿ ಭಾವಿಸ್ಬೇಕು. ಸತ್ಯ. ಅಂದ್ರೆ ಇದಕ್ಕಲ್ಲ, ವಿವಾದಕ್ಕಲ್ಲ, ನಮ್ಮ ಹೆಮ್ಮೆಯಿಂದಲೇ ನಾನು ಹೇಳ್ಕೊಳ್ಳೋದಾದ್ರೆ ನಾವು ಅಯೋಧ್ಯೆಯವರನ್ನ ಪ್ರಶ್ನಿಸಬಹುದು. ರಾಮನಿಗೆ ನೀವೇನು ಕೊಡ್ಲಿಲ್ವೋ ಅದನ್ನ ನಾವು ಕೊಟ್ಟಿದ್ದೀವಿ ಕರ್ನಾಟಕದವರು. ಖಂಡಿತ. ನೀವು ಕೊನೆಗೆ ಸೀತೆ ಬಗ್ಗೆ ಏನೋ ಒಂದು ಆಕ್ಷೇಪನೂ ಮಾಡ್ಬಿಟ್ರಂತೆ ನಿಮ್ಮವರು. ನಾವು ಹಂಗಿಲ್ಲ, ನಾವು ದೂರಾದ ಸೀತೆಯನ್ನು ಸೇರಿಸಿದವರು. ನಾವು ಸೇರಿಸಿದ ಸೀತೆಯನ್ನು ದೂರ ಮಾಡಿಬಿಟ್ರಿ ನೀವು ಅಂತ ಹೇಳ್ಬೋದು ನಾವು. ಹಾಗಾಗಿ ನಮಗೊಂದು ದಕ್ಷಿಣಕ್ಕೆ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಇದೆ. ಹಾಗಾಗಿ ಕಿಷ್ಕಿಂಧೆ ನಮ್ಮ ಹೆಮ್ಮೆ. ಅದು ಕಂಡ ಕೂಡಲೇ ಹೇಳ್ತಾನೆ ಇವನು ಅಸಾಮಾನ್ಯ ಅಂತ. 4 ವೇದವನ್ನು ಓದದೇ ಇದ್ರೆ, ವ್ಯಾಕರಣ ತಿಳಿದೇ ಇದ್ರೆ ಹೀಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂಥವನು ಇವನು. ಕಾಡಿನ ಪ್ರದೇಶ ಬಂದವನು ಒಬ್ಬ ಕಪಿ, ಆದರೆ ಇಂಥ ಪಂಡಿತ ಅಂತ ಹೇಳ್ತಾನೆ ರಾಮ. ರಾಮರಾವಣರ ಯುದ್ಧದ ನೇತೃತ್ವವೇ ಸುಗ್ರೀವನದ್ದು ಅಂತ ಹೇಳಬೇಕು. ಆ ಯುದ್ಧಕ್ಕೆ ಬಂದವರು ಕಿಷ್ಕಿಂಧೆಯವರು ಮಾತ್ರ ಅಲ್ಲ, ಸಮಗ್ರ ಕಪಿಕರಡಿಗಳ ಚಕ್ರವರ್ತಿ ಸ್ಥಾನದಲ್ಲಿ ಕಿಷ್ಕಿಂಧೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಕಪಿಕರಡಿಗಳಲ್ಲ ಅವರು. ರಾವಣನಂಥ ರಾವಣ ಅವನಿಗೆ ಚಿಲ್ಲರೆ ಅಂತ. ಆ ಅಸಂಖ್ಯರೆಲ್ಲರ ಸಾಮರ್ಥ್ಯ ಎಲ್ಲವೂ ಬೇರೆ ಬೇರೆಯಾಗಿತ್ತು. ಅತ್ಯಂತ ಪ್ರಾಚೀನ ಕರ್ನಾಟಕದ ಉಲ್ಲೇಖ ಅಂತ ತಗೊಂಡ್ರೆ ಕಿಷ್ಕಿಂಧೆಯೇ ಆಗುತ್ತೆ.